3 6 1 3 6 2 3 5 ಉತ್ತರ ಏನಾಗಿದೆ? 2 3 5 4 ಬಂದ್ರೆ ಹೆಂಗ್ ಮಾಡೋದು ಗೊತ್ತಾಗ್ತಾ ಇದೆ ಹೆಂಗಿದೆ ಅಂತ? 3 ನಂಬರ್ ಕಾಣ್ತಾ ಇಲ್ಲ. 1 2 ಇದರಿಂದ ಇರೋದು, ಇದರಿಂದ 3 ಕೆಳಗೆ ಕರೆಕ್ಟಾ? 6 ಅಪೋಸಿಟ್ ಇದು, 3 ಅಪೋಸಿಟ್ ಇದು, 1 ಅಪೋಸಿಟ್ ಇದು. 3 ನಂಬರ್ ಕಾಣ್ತಾ ಇಲ್ಲ, 3 ಕಾಣಿಸ್ತಾ ಇದೆ. ಇಲ್ಲಿ 3 ಕಾಣ್ತಾ ಇದೆ. ಇಲ್ಲಿ ಏನಾದ್ರು 4 ಬಂದಿದ್ರೆ ನಾವು ಲೆಕ್ಕ ಮಾಡ್ಬೋದಾಯ್ತು. 1 2 3 4 5 6 ಅಂತ. ಇಲ್ಲಿ 2 ಸರಿ 3 3 ಬಂದೈತೆ. ಕರೆಕ್ಟ್ ಅಲ್ಲ? ಹಿಂಗೆ ನಿಮ್ಗೆ ಟೋಟಲ್ ಕನ್ಫ್ಯೂಷನ್ ಆಗೋ ಥರ ಬರ್ತದೆ ಇದು. ಇನ್ನೊಂದು 2-3 ಟ್ರಿಕ್ಸ್ ಇದೆ. ಇವತ್ತೊಂದು 2 ಟ್ರಿಕ್ಸ್ ಹೇಳ್ಕೊಡ್ತೀನಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಬೇರೆ ಟ್ರಿಕ್ಸ್ ಮಾಡೋಣ. ಯಾಕಂದ್ರೆ ನಾನು ಬೇರೆ ಕೆಲಸ ಇದೆ, ನಾನು ಬರ್ತಾ ಇರಲಿಲ್ಲ, ಆದರೂ ಬಂದಿದ್ದೀನಿ. ಅದಕ್ಕೆ ನಾನು ಹೇಳೋದು 10 ಗಂಟೆಗೆ ಯಾರು ಹೇಳಿ ಬಿಡಲಿ, ನಾನು HMಗೆ 9:45ಗೆ ಫೋನ್ ಮಾಡಿರ್ತೀನಿ, ನಾನು ಬರ್ತಾ ಇದ್ದೀನಿ ಅಂತ. ಎಲ್ಲ ಬಂದು ಕುತ್ಕೊಂಡ್ಬೇಕು. ಯಾರೇ ಮಿಸ್ ಇದ್ರೂ ನೀವು ಬಂದು ಕುತ್ಕೊಳ್ಳಿ. ಅವ್ರು ಬಿಡಲ್ಲ ಅಂದ್ರೂ ನೀವು ಬಂದು ಕುತ್ಕೊಳ್ಳಿ. ನಾನು ಮಾತಾಡ್ತೀನಿ HM. ಓಕೆನಾ? A ಸೆಕ್ಷನ್ ಅಲ್ಲ ಅಲ್ಲಿದ್ದು. ಹಾಂ, 10 ಗಂಟೆಗೆ ಕ್ಲಾಸ್ ಇರ್ತದೆ ಅಂತ ಹೇಳಿದಾಗ ಬನ್ನಿ. ನಿಮ್ಗೆ ಡೌಟ್ ಇದೆ HMಗೆ ಕೇಳಬೇಕು, ಬರ್ತಾ ಇದ್ದಾರಾ ಅಂತ. ನಾನು ಬರ್ತಾ ಇದ್ರೆ ಬಂದು ಕುತ್ಕೊಳ್ಳಿ. ಯಾಕಂದ್ರೆ ಇದು ಈ ಕ್ವಶನ್ನು ಬರ್ತದೆ, ನಿಮಗೆ ಹೇಳ್ತಾ ಇರೋದೆಲ್ಲ ಕ್ವಶನ್. ಈ ಕ್ವಶನ್ ಟೋಟಲ್ ಡಿಫ್ರೆಂಟ್ ಆಗಿದೆ, ನಿಮಗೆ ಗೊತ್ತಾಗೋದೇ ಇಲ್ಲ. ಆಮೇಲೆ ನನಗೆ ಹಾಕಿದ್ರೆ ಇದು ಯಾವ ಕಡೆ ಬೀಳುತ್ತೆ ಅಂತ ಗೊತ್ತಾಗಲ್ಲ. ಇಂಥ ಕ್ವಶನ್ ಬಂದಾಗ 15-20 ಸೆಕೆಂಡ್ ಅಲ್ಲಿ ಹೆಂಗ್ ಮಾಡೋದು? ಇದರಲ್ಲಿ ಒಂದು ಟ್ರಿಕ್ಸ್ ಏನಪ್ಪಾ ಅಂದ್ರೆ, ಈಗ ನಾವು ಹಿಂಗೆ ಕ್ಲಾಕ್ ವೈಸ್ ಪ್ಲಾನ್ ಮಾಡಬೇಕು. ಕ್ಲಾಕ್ ವೈಸ್ ಹೆಂಗಂದ್ರೆ, ಕ್ಲಾಕ್ ವೈಸ್ ಏನಿದೆ ಇಲ್ಲಿ? ಒಂದು ಆದ್ಮೇಲೆ ಬರುತ್ತೆ ಏನಿದೆ? ನಾವು ದಳಕ್ಕೆ ಲೆಕ್ಕ ಮಾಡ್ತಾ ಇರೋದು, ಮಜ್ಜಿ ಮಾಡ್ತಾ ಇಲ್ಲ. ಅದನ್ನೇ ಹೇಳೋದು, ಇಲ್ಲೇ ಇರ್ಬೇಕು. ಬಾಡಿ ಇಲ್ಲಿದ್ದು ತಲೆ ಎಲ್ಲೋ ಇದ್ರೆ ಹಿಂಗಾಗುತ್ತೆ. ತಲೆನಲ್ಲಿ ಇರ್ಬೇಕು, ಮೈಂಡ್ ಇಲ್ಲಿರ್ಬೇಕು, ಬಾಡಿನಲ್ಲಿ ಇರ್ಬೇಕು. ದೇಹ ಇಲ್ಲೇ ಇದ್ದು ತಲೆ ಎಲ್ಲೋ ಇದ್ರೆ ಹಿಂಗಾಗುತ್ತೆ. ಅಲ್ಲೇನು ಹೇಳ್ತಾ ಇದ್ದಂತ ಗೊತ್ತಾಗಲ್ಲ. ಇಲ್ಲಿ ನಾವು ಇಲ್ಲಿ ಏನಿದೆ ಹಿಂದೆ ನಮಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ, ಕ್ಲಾಕ್ ವೈಸ್ ಈ ನಂಬರ್ಸ್ ತಗೊಂತೀವಿ. ಮೊದಲು 1 ಇದೆ, ನೆಕ್ಸ್ಟ್ ಏನ್ ಬರುತ್ತೆ? 3, ಆಮೇಲೆ 6. ಕರೆಕ್ಟಾ? ಒಂದೊಂದೇ ಮೆಥಡ್ ಕ್ಲೀನ್ ಆಗಿ ಕಲ್ತ್ಕೊಡ್ರಿ ಸಾಕು. 2-3 ಮೆಥಡ್ ಅಲ್ಲಿ ಒಂದು ಮೆಥಡ್ ಕೊಡ್ತಾನೆ, ಅದು ಹೆಂಗೆ ಅಪ್ಲೈ ಮಾಡ್ಬೋದು ಅಂತ ನೀವು ಐಡಿಯಾ ಮಾಡಿ ಮಾಡ್ಬೇಕಾಗುತ್ತೆ. ಇದನ್ನ ನಾವು ಕೆಳಗಡೆ ಫಾಲೋ ಮಾಡಿ. ಕೆಳಗಡೆ ಫಸ್ಟ್ ರ್ಯಾಂಕ್ ಯಾವುದು? 2, ಆಮೇಲೆ 3 5. ಗೊತ್ತಾಯ್ತಾ? ಈಗ 1 3 6 ಇದೆ, 2 3 5 ಇದೆ. ಇದು 3 ಇರೋದ್ರಿಂದ 3 ಅಪೋಸಿಟ್ ಬರಲ್ಲ. ಬೇರೆ ಯಾವ್ದಾರು ಒಂದು ನಂಬರ್ ಬರ್ಬೇಕು. ಯಾವ್ದಾರು ಒಂದು ನಂಬರ್ ಬರ್ಬೇಕಂದ್ರೆ ಇಲ್ಲಿ ಯಾವ್ದಿಲ್ಲ ನಂಬರು? 4 ಇಲ್ಲ. ಅದನ್ನ ಇಲ್ಲಿ ತಗೊಳ್ಳಿ. ಕರೆಕ್ಟಾ? 3 ಅಪೋಸಿಟ್ ಬರಲ್ಲ. ಯಾವ್ದಕ್ಕೆ ಯಾವ್ದು ಬೇಕಾದ್ರೆ ಅಪೋಸಿಟ್ ಬರ್ಬೋದು. ಅರೆ 3 ಯಾಕೆ ಬರಲ್ಲ ಅಂದ್ರೆ, ಅವನಿಗೆ ಇದು ವಿರುದ್ಧ ಆಗ್ತಾನೆ. ಕರೆಕ್ಟ್ ಅಲ್ಲ? ಅವನಿಗೆ ಯಾರಾದ್ರೂ ಬೇರೆ ಒಬ್ಬರು ಇದ್ರ ವಿರುದ್ಧ ಆಗ್ಬೋದು. ಇಲ್ಲಿ 4 ಬರ್ತದೆ. ಹಂಗಾದ್ರೆ ಯಾವ್ದಕ್ಕೆ ಯಾವ್ದು ಅಪೋಸಿಟ್? ಕ್ವಶನ್ ಏನ್ ಕೇಳ್ತಾ ಇದ್ದೆ ನಾನು? 6ಕ್ಕೆ ಅಪೋಸಿಟ್ ಆಗಿರೋ ಸಂಖ್ಯೆ ಯಾವುದು ಅಂತ. 1ಕ್ಕೆ 2 ಅಪೋಸಿಟ್ ಆಗಿದೆ, 3ಕ್ಕೆ 4 ಆಗಿದೆ, 5ಕ್ಕೆ 6 ಆಗಿದೆ. ಕರೆಕ್ಟಾ? 6ಕ್ಕೆ ಅಪೋಸಿಟ್ ಆಗಿರೋದು ಯಾವುದು? 5. ಆನ್ಸರ್ ಯಾವುದು? 5. ಇಷ್ಟೇ. ಹಿಂಗೆ ಲಾಸ್ಟ್ ಪೇಜ್ ಅಲ್ಲಿ ಖಾಲಿ ಸೀಟ್ ಇರುತ್ತಲ್ಲ, ಬರ್ಕೊಬೇಡ. ಹೇಳ್ತೀನಿ, ನಾನು ಟೈಮ್ ಕೊಡ್ತೀನಿ. ಫಸ್ಟ್ ನಾನು ಹೇಳ್ತಾ ಇದ್ದೀನಲ್ಲ, ಈ ಕ್ವಶನ್ ನೀವು ಯಾವ ಮೆಥಡ್ ಮಾಡ್ಬೇಕಂತ ಗೊತ್ತಾಗಲ್ಲ. ನಾನು ಹಳೇದು ನೆನಪು ಮಾಡ್ಕೊಂಡು ನಿಮಗೆ ಹೇಳ್ತಾ ಇರೋದು. ನಾನು ರಾತ್ರಿ ಪ್ರಿಪೇರ್ ಆಗೋ ಟೈಮ್ ಇಲ್ಲ, ಸಿಕ್ಕಿಲ್ಲ ನನಗೆ. ನಿನ್ನೆ ತಪ್ಪು ಬಿಸಿ ಇದೆ. ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ, 11 ಗಂಟೆ ಒಳಗೆ ನಾನೇ ಹೋಗ್ತೀನಿ. ಇದು ಒಂದೇ ಅಲ್ಲ, ಬೇರೆ ಬೇರೆ ತರ ಮೆಥಡ್ ಬರ್ತದೆ. 3 ಕೊಡ್ತಾನೆ, ಆಮೇಲೆ ಇದೆರಡು ಕೊಡಲ್ಲ, 3 ಕೊಡ್ತಾನೆ.
ನೆಕ್ಸ್ಟ್ ಇದೆ ನೋಡು, ಪೇಜ್ ನಂಬರ್ 31 ನೋಡ್ರಿ. 3 ಕೊಟ್ಟಿದ್ದಾನೆ. ಕ್ವಶನ್ ನಂಬರ್ 3 ಕೊಟ್ಟಿದ್ದಾನೆ. 2 3 ಕೊಟ್ಟಿದ್ದಾನೆ. 4 3 ಕೊಟ್ಟಿದ್ದಾನೆ. 5 3 ಇದೆ. 6ನೇದ್ರಲ್ಲಿ 4 ಇದೆ. ಆಮೇಲೆ 7ನೇ ನೋಡು, ಟೋಟಲ್ ಡಿಫ್ರೆಂಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ಫಸ್ಟ್ 1ರಿಂದ 6ಕ್ಕೂ 7ಕ್ಕೂ ಸಂಬಂಧ ಇಲ್ಲ. 7ನ ದಳನೇ, ಆದ್ರೆ ಅವನೇನ್ ಮಾಡ್ತಾನೆ, ಎಲ್ಲ ನಂಬರ್ನ ತೋರಿಸ್ತಾ ಇದ್ದಾನೆ. ಹಿಂಗ್ ಬಂದಾಗ ಏನ್ ಮಾಡೋದು, ಇದು ಬೇರೆ ಟ್ರಿಕ್ಸ್ ಇರುತ್ತೆ. ಅದಕ್ಕೆ ಇದನ್ನ ನೀವು ಇದು ಇಲ್ಲಿಂದ ಕ್ಲಾಸ್ ವೈಸ್ ಹೆಂಗ್ ಬಂದಿದ್ದೀರಿ, 3 ಆಮೇಲೆ 6, 2ರಿಂದ 3 ಆಮೇಲೆ 5, ಹಂಗಾಗಿ 1 3 6, ಇಲ್ಲಿ 2 ಆಮೇಲೆ 3 ಆಮೇಲೆ 5. 3ಕ್ಕೆ 3 ಅಪೋಸ್ ಆಗಲ್ಲ. ಅದಕ್ಕೆ ಯಾವ ನಂಬರ್ ಮಿಸ್ ಆಗಿದೆ ನಾನು ಬರ್ಕೋಬೇಕು, ಯಾವ್ದು ಬರ್ಕೊಳೋದಲ್ಲ. ಕರೆಕ್ಟಾ? ಇಲ್ಲಿ 1 2 3 5 6 ಇದೆ, 4 ಮಿಸ್ ಆಗೈತಿ. ಹಂಗಂದ್ರೆ ನಾವು ಬರ್ಕೊಂಡಿವಿ, 4 ಬರ್ಕೊಂಡಿವಿ. ಯಾಕೆ 7 ಬರ್ಕೊಂಡಿಲ್ಲ? ಇರೋದೇ 6, 7 ಬರ್ಕೊಂತೀಯ. ಕರೆಕ್ಟ್ ಅಲ್ಲ? ಹಿಂಗೆ ಐಡಿಯಾ ಇರಬೇಕು. ಇದ್ರಲ್ಲಿ ಇರೋದೇ 6 ಮಕ್ಕ. ನಾವು 7ನೇ ಮಕ್ಕ ಎಲ್ಲಿ ಮಾಡಕ್ ಬರಲ್ಲ, ಏಜೇ ಇಲ್ಲ. ಹಂಗಾಗಿ 6 ಮಕ್ಕದಲ್ಲಿ ಏನ್ ನಂಬರ್ ಮಿಸ್ ಆಗಿದೆ ಅದು ಬರ್ಬೇಕು. ಡೌಟ್ ಕ್ಲಿಯರ್ ಆಯ್ತಲ್ಲ? ಈ ಮೆಥಡ್ ನ 2-3 ಸರಿ ಪ್ರಾಕ್ಟೀಸ್ ಮಾಡಿ. ನಾನು ಮತ್ತೆ ಇನ್ನೊಂದು ಬೇರೆ ತರ ಹೇಳ್ತೀನಿ, ಅದನ್ನ ಬೇರೆ ತರ ಮಾಡಿ. 3 ಮೆಥಡ್ ಬರ್ತದೆ, ಇಲ್ಲ 4 ಬರುತ್ತೆ. ಇಷ್ಟು ಮಾಡ್ಕೊಂಡ್ರೆ 1 ಮಾರ್ಕ್ಸ್ ಗ್ಯಾರಂಟಿ ಪಾಕೆಟ್ ಅಲ್ಲಿ ಇದ್ದಾಗ. ಆಯ್ತಾ? ಕ್ಲೀನ್ ಆಗಿ ಕಲ್ತ್ಕೋಬೇಕು. ಮುಂದಿನ ವಾರದಿಂದ ನೋಡೋಣ, ನಾನು ಕ್ವಶನ್ ಪೇಪರ್ ಬಿಡ್ಸಕ್ಕೆ ಟ್ರೈ ಮಾಡ್ತೀನಿ. ಬರ್ಕೊಳ್ರಿ.